ಜಯವಾಗಲಿ ಜಯವಾಗಲಿ. ಸೆಕೆಂಡ್ PUC ಸ್ಟೇಟ್ಗೆ 12ನೇ ರ್ಯಾಂಕು. ಹೌದಾ? ನಮ್ಮ ಪ್ರಸಾದ್ ಮಗಳು. ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಅವ್ರ ಮಗಳು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. 188ನಪ್ಪ, 88. ಅದೇ 88. ಹೌದು, 88 ಅಂದ್ರು ಅಂದರೆ 98. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ, ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ, ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ, ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ. ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಒಡವೆ ಚಿನ್ನಗನ್ಯವೇ, ದೇವರಿಂದ ಬಂದ ಜೀವ ದೇವರಾಗಲಿ, ದೇವರಿಂದ ಬಂದ ಜೀವ ದೇವರಾಗಲಿ, ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ, ನಮ್ಮೆಲ್ಲ ಭೇದ ಭಾವಗಳು ದೂರವಾಗಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಾವೆಲ್ಲ ಎಲ್ಲ ಭೇದ ಭಾವಗಳು ದೂರವಾಗಲಿ. ಇವತ್ತು ನಮ್ಮ ಮಧ್ಯೆ ಇರುವಂಥ ಹಿರಿಯರನ್ನ ಪರಿಚಯ ಮಾಡ್ತೀವಿ. ಶ್ರೀ ಗೋಪಾಲಕೃಷ್ಣ ಒಂದು ಮನು ಗ್ರಾಫಿಕ್ಸನ್ನು ಸ್ವಂತ ಸಂಘದ ದೃಷ್ಟಿಯಲ್ಲಿ RSS ಅದು ಸಂಘ ನಮ್ಮ ದಾಸೇಗೌಡರು ಎಲ್ಲರಿಗೂ ಚಿರಪರಿಚಿತರು. ಪಕ್ಕದಲ್ಲಿರುವಂಥದ್ದು ಡಾಕ್ಟರ್ ಕಾಂತರಾಜ್ ಅಂತ, ಅವರು ಅಕ್ಷಯ ಆಸ್ಪತ್ರೆ ಅಂತ ಇರ್ತಾರೆ ಕಲ್ಯಾಣ. ಅವ್ರ ತಂದೆಯವರು ಲಿಂಗರಾಜು ಅನ್ನೋರು ಕೂಡ ಇದೇ ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಅದು ಮೊನ್ನೆ ಅವ್ರಿಗೆ ಕರೀಲಿಕ್ಕೆ ಹೋದಾಗ ಹೇಳಿದ್ರು, ಅದು ನಮಗೊಂದು ಖುಷಿ. ಅವ್ರಿಗೂ ಅದೇ ಒಂದು ನೆನೆಸ್ಕೊಳ್ತಾ ಇದ್ರು, ಅವ್ರ ತಂದೆಯವರು ಇದೆ ಅವರ ಕಾರ್ಮಿಕ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂದಾಗ ಖುಷಿ ಆಯಿತು. ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಆಸೆಗಳು ಹೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾಳೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿ. ಜೊತೆಗೆ ಪ್ರತಿ ವರ್ಷ ನಮ್ಮ ಭಗವಾನ್ ಅವರ ಮನೆಯಲ್ಲಿ ನಮ್ಮೆಲ್ಲರ ಜೊತೆಗೆ ಇವತ್ತೇನು ಈಗ ನಾವು 20 ಒಂದು ಗೀತೆಯನ್ನು ಕೇಳಿದ್ವಿ, ಆಡಿದ್ವಿ ಜೊತೆಗೆ. ಅದರಲ್ಲೇನಿದೆ ಎಲ್ಲರೂ ಒಟ್ಟಿಗೆ ಸಾಗಾಳ್ವೆ ಅಂತ ಹೇಳೋಣ. ಇವತ್ತು ಪ್ರತಿನಿತ್ಯ ಬೆಂಗಳೂರಿನ ಇಂಥ ದೊಡ್ಡ ನಗರದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು ತಾವುಗಳೆಲ್ಲ. ಇವತ್ತು ಈ ಯುದ್ಧ ಇದ್ರೆ ಬೆಂಗಳೂರು ನಿಜವಾಗ್ಲೂ ಯಾರು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿನಲ್ಲಿ ಇವತ್ತು ಸುಮಾರು 1.5 ಕೋಟಿಗೂ ಜಾಸ್ತಿ ಸಂಘದ RSS ವತಿಯಿಂದ ಇವತ್ತು ನಮ್ಮ ಭಗವಾನ್ ಅವ್ರ ಮನೆಯಲ್ಲಿ ಎಲ್ಲ ನಮ್ಮೆಲ್ಲ RSS ಹಿರಿಯರು ಎಲ್ಲರೂ ಸೇರಿ ಮಾಡೋಂಥ ಕಾರ್ಯಕ್ರಮ. ಎಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿವಸ ನಾವು ದೇಶದಲ್ಲಿ ಏನೇನು ಘಟನೆಗಳಾಗ್ತಾ ಇದ್ದಾವೆ ನೋಡ್ತಾ ಇದ್ದೀವಿ. ಇವತ್ತು ಹಿಂದೆ RSS ನಡೆಸ್ತಾ ಇರ್ತಕ್ಕಂಥ ಕಾರ್ಯಗಳು ಭಾಳ ಮುಖ್ಯವಾದವು. RSS ನಡೆಸ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಿಂದ, ಆ ಸಂಘಟನೆಯಿಂದ ಇವತ್ತಿನ ದಿವಸ ನಾವೆಲ್ಲ ಈ ದೇಶದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಅದು ಭಾಳ ಕೊಡುಗೆ ಭಾಳ ಮುಖ್ಯ ಈ ದೇಶಕ್ಕೆ. ನಾವೆಲ್ಲರೂ ಸಹ ಈ ದೇಶಾಭಿಮಾನವನ್ನು, ದೇಶ ಪ್ರೇಮವನ್ನು ಇಟ್ಕೊಂಡು ಅಂಬೇಡ್ಕರ್ ಅವರು ಏನು ಹೇಳೋದು ಅವನ್ನೆಲ್ಲ ಪರಿಪಾಲನೆ ಮಾಡಿಕೊಂಡು ಎಲ್ಲರ ಜೊತೆ ಸಹಬಾಳ್ವೆಯನ್ನು ಏನೇ ಮಾಡಬೇಕು ಅಂದ್ಕೊಂಡಿದ್ದೀವಿ, ಅದನ್ನು ಸಹಬಾಳ್ವೆ ಪ್ರೀತಿ ನಮ್ಮಲ್ಲಿ
ನಮಗೆ ತುಂಬ ಬಂದಿದ್ದಾಳೆ, ತುಂಬ ಹೆಮ್ಮೆ ವಿಷಯ. ಯಾಕೆಂದರೆ ನಾವೆಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಓದೋರೇ ನಾವು ಸ್ಕೋರ್ ಮಾಡ್ತೀವಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಎಲ್ಲಾದ್ರೆ ನಾವು ಎಲ್ಲಿದ್ರು ಶ್ರದ್ಧೆಯಿಂದ ಓದಿದ್ರೆ ಅದಕ್ಕೆ ಫಲಿತಾಂಶ ಇರುತ್ತೆ ಅಂತ ನಮಗೆ ಇವತ್ತು ಇವಳು ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಎಷ್ಟು ಮಾರ್ಕ್ಸ್ ಎಲ್ಲ ಹೇಳಮ್ಮ, ಡೀಟೇಲ್ಸ್ ಹೇಳಮ್ಮ. 12th ರ್ಯಾಂಕ್. ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ 11ನೇ ರ್ಯಾಂಕು. ವಾ, ವೆರಿ ಗುಡ್. ಯಾವ ಸ್ಕೂಲಮ್ಮ ನೀನು? ಹಾಂ, ಸರ್ವೋದಯ. ಬನ್ನಿ, ಎಲ್ಲರೂ ಬನ್ನಿ, 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 ಬನ್ನಿ. ನಮ್ಮ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಕ್ಲಾಸಲ್ಲಿ ಟೀಚರ್ಸು, ಲೆಕ್ಚರರ್ಸು, ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಮಗೆ ಎಷ್ಟು ಮಾರ್ಕ್ಸ್ ಬರೋದಕ್ಕೆ ನಮ್ಮ ಪೇರೆಂಟ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ನಮಗೆ ಓದಿಸೋಕ್ಕೆ ಯಾವತ್ತೂ ಬಿಟ್ಟಿಲ್ಲ. ಸೊ ಹಾಗಾಗಿ ನಾನು ಇಷ್ಟು ಪರ್ಸೆಂಟೇಜು ಸ್ಟೇಟ್ 12th ರ್ಯಾಂಕ್ ಬಂದಿದ್ದೀನಿ. ನಮ್ಮ ಪೇರೆಂಟ್ಸು, ನಮ್ಮ ಟೀಚರ್ಸು ನನಗೆ ಫಸ್ಟು ಇದ್ದಾರೆ ಯಾವತ್ತು, ಅವರಿಂದಲೇ ನಾನು ಎಷ್ಟು ಓದ್ತಾ ಇದ್ದೆ? ನೈಟ್ 12 ಓದ್ತಾ ಇದ್ದೆ. ಆಮೇಲೆ ಮಾರ್ನಿಂಗು 5 ಒಂದೊಂದು ಸಲ ಎಕ್ಸಾಮ್ಸ್ ಇರಬೇಕಾದ್ರೆ 3 o'clock ಎದ್ದು ಓದ್ತಾ ಇದ್ದೆ. ಮಾರ್ನಿಂಗ್ ಓದ್ತಾ ಇದ್ದೆ. ಕಾಲೇಜಲ್ಲಿ ಕೂಡ ಸ್ಪೆಷಲ್ ಕ್ಲಾಸ್ಗಳು, ಆಮೇಲೆ ವೀಕೆಂಡ್ ಟೆಸ್ಟ್ಗಳೆಲ್ಲ ಕೊಟ್ಟು ನಮ್ಮಲ್ಲಿ ಎಂಕರೇಜ್ ಮಾಡಿದ್ರು. ಸೊ ನೈಟು 12 ಓದ್ತಾ ಇದ್ದೆ. ಕಂಗ್ರ್ಯಾಚುಲೇಷನ್ಸ್. ಶಾಂತಿ ಶಾಂತಿ ಶಾಂತಿ. ಕಡೆ ಕೊಡ್ತಾ ಇದ್ದೀರಾ? ಸ್ವೀಟ್ ಇದೆ, ಅದೇ ಅದನ್ನ ತರ ಕಟ್ಬಿಟ್ಟು ನೆಕ್ಸ್ಟ್ ಮಾಡಿ ಬಿಸಿ ಗೊತ್ತಾಗುತ್ತೆ. ಅವ್ರಿಗೆ ಕೊಟ್ರ ಕೊಟ್ಟೆ ಇಲ್ಲ, ಅವ್ರು ಬೇಡ ಅಂತ ಅವ್ರಿಗೆ. ಅಯ್ಯೋ ನೀರು ಉಳಿತದೆ, ಗಟ್ಟಿ ಮಾಡಿ ಉಳಿತಿರ್ತದೆ. ನೋಡಿ, ಮನೆಗೆ ಒಬ್ರು ನನ್ನ ಆಸೆ ತೀರಿಸಿದ್ರು.